ಯಾರಿಗೂ ನಂಗೆ ಲಾಸ್ ಆಯ್ತು ಅಂತ ನಾನು ಕೈ ಬಿಟ್ಟಿದ್ದೀನಿ ಭಗವಂತ ಅಂತ ಒಬ್ರಿಗೂ ಇದು ಸುಳ್ಳು ಕೊಡೋದಿಲ್ಲ. ಅಲ್ಲಿ ಬಂದವ್ರಿಗೆಲ್ಲರಿಗೂ ಪ್ರತಿಯೊಂದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ವರ್ಷಕ್ಕೆ ಒಂದೇ ಸಲಿ ಆರತಿ ಕೊಡಿ ಅಂತ ಕೇಳ್ತಾರೆ ಸ್ವಾಮಿ. ಭಗವಂತ ಆರತಿ ಕೊಡು, ಒಂದು ಹೂ ಮಾಲೆ ಹಾಕು, ನನ್ಗೆ ನೀನ್ ಬೇಡ, ನೀನ್ ಇರಗಂಟ ಅಂತ ಹೇಳು. ಶನಿದೇವರ ಮಹಿಮೆಯ ಬಲ್ಲವರಾರೋ ಕಂಡವರ. ಹಾಸ್ಪಿಟಲ್ ನಲ್ಲಿ ವಾಸಿಯಾಗದೆ ಕಾಯಿಲೆ ಈ ಸ್ವಾಮಿ ವಾಸಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ನಮಗೆ ತುಂಬಾ ಹುಷಾರಿರ್ತಿಲ್ಲ, ನಮ್ಗೆ ತುಂಬಾ ಸೀರಿಯಸ್ ಆಗೋಗಿತ್ತು. ಇಲ್ಲಿ ಬಂದ್ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ, ನಮ್ಮ ಮಕ್ಳಿಗೆಲ್ಲ ಒಳ್ಳೇದಾಗಿದೆ. ಕುಡಿತ ಚಟಕ್ಕೆ ದಾಸರಾಗಿರುವವರಿಗೆ ಸ್ವಾಮಿ ಬುದ್ಧಿ ಕಲಿಸುತ್ತಾರೆ. ಮತ್ತೆ ಇಲ್ಲಿ ಕುಡಿತ ಚಟಕ್ಕೆ ದಾಸರಾಗಿರ್ತಾರೆ, ಅವರು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿ ಸ್ವಾಮಿ ಹತ್ರ ಹೋಗಿರ್ತಾರೆ. ಮತ್ತೇನಾದ್ರು ಕುಡಿದ್ರೆ ಅವ್ರಿಗೆ ಏನಾಗುತ್ತೆ? ಅದಕ್ಕೆ ಶಿಕ್ಷೆ ಪಟ್ಟಿರೋರು ಸುಮಾರು ಜನ ಇದ್ದಾರೆ. ಏನಾಗುತ್ತೆ ಅವ್ರಿಗೆ ಹುಷಾರ್ ತಪ್ಪದು, ನನ್ಗೆ ಏನ್ ಜೀವನನೇ ಬೇಡ ಅನ್ನೋದಕ್ಕೆ ಕೊಡ್ತಾನೆ. ತಿರ್ಗಾ ಅವ್ರನ್ನ ಇಲ್ಲಿ ಕರ್ಸ್ಕೊಂತಾನೆ. ಕರೆಸ್ಕೊಂಡವ್ರಿಗೆ ತಿರ್ಗಾ ಒಳ್ಳೆ ಬುದ್ಧಿ ಕೊಟ್ಟು ಎಷ್ಟೋ ಜನ ಬದಲಾಗಿರೋರು ಇದ್ದಾರೆ. ನೆರಳೆ ಬಡವರಿಗೆ ನೂರಾನಿಯ ಬಲವ. ಅಂದ್ರೆ ಸ್ವಾಮಿ ಒಳ್ಳೆ ರೀತಿಲೂ ಹೇಳ್ತಾರೆ, ಕೆಟ್ಟ ರೀತಿಲೂ ಹೇಳ್ತಾರೆ. ಒಳ್ಳೆ ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೇ. ಸ್ವಾಮಿ ಮುಂದೆ ಎಳ್ಳು ಬತ್ತಿ ಹಚ್ಚಿದ್ರೆ ಸಾಕು. ಮತ್ತೆ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಎಳ್ಳು ದೀಪ ಅಂದ್ರೆ ಎಳ್ಳು ಬತ್ತಿ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ? ನೋಡಿ, ಎಳ್ಳು ಬತ್ತಿ ಸ್ವಾಮಿಗೆ 12 ವಾರ ಹಚ್ಚೋದು ತುಂಬಾ ಪ್ರಿಯ. 12 ವಾರ ಹಚ್ಚಕ್ಕಾಗಿದೆ ಅಂದ್ರೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಸ್ವಾಮಿ ಅವರ ಪವಾಡದ ಬಗ್ಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ಇನ್ನು ಮತ್ತಷ್ಟು ಮಾಹಿತಿ ನಿಮಗೆ ತಿಳಿಸಕ್ಕೆ ಹೊರಟಿದ್ದೇವೆ. ಇಲ್ಲಿ ಪ್ರತಿಯೊಬ್ಬರ ಭಕ್ತರ ಬಾಯಲ್ಲಿ ನೀವೇ ಕೇಳ್ತಾ ಇದ್ದೀರಾ ಸ್ವಾಮಿ ಅವರ ಪವಾಡ ಏನೆಂದು. ಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಎಳ್ಳು ಬತ್ತಿ ಹಚ್ಚಿದರೆ ಇಷ್ಟು ವಾರ ಅಂತ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಅದು ಯಾವುದೇ ತರದ ಸಮಸ್ಯೆ ಆಗಿರಲಿ, ಇಂಥದ್ದೇ ಸಮಸ್ಯೆ ಆಗಿರಲಿ, ಸ್ವಾಮಿ ಹತ್ರ ಪರಿಹಾರ ಎಳ್ಳು ಬತ್ತಿ. ಹಾಗೆ ಮುಖ್ಯವಾಗಿ ಇಲ್ಲಿ ಕವಡೆಶಾಸ್ತ್ರ ರೂಪದಲ್ಲಿ ನಿಮ್ಮ ಭವಿಷ್ಯ ಏನಾಗುತ್ತದೆ ಎಂದು ನಿರ್ಧಾರವಾಗುವುದು ಕವಡೆಶಾಸ್ತ್ರದಲ್ಲಿ. ಆಗ ನಿಮಗೆ ಉತ್ತರ ಸಿಗುವುದು ಅದೇ ಕವಡೆಶಾಸ್ತ್ರದಲ್ಲಿ. ಇಲ್ಲಿನ ಭಕ್ತರು ಕವಡೆಶಾಸ್ತ್ರಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ಪ್ರತಿ ಶನಿವಾರದಂದು ಸ್ವಾಮಿ ಅವರ ವಾಗ್ದಾನವಿರುತ್ತದೆ. ಸ್ವಾಮಿ ಅವರ ವಾಗ್ದಾನ ಕೇಳಲು ಸಾಕಷ್ಟು ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಸ್ವಾಮಿ ಅವರ ಹತ್ರ ನೀವು ಏನೇ ಬೇಡಿದರೂ ಸಾಕು. ಹಾಗೂ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾವುದೇ ರೀತಿ ಹಣಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಬಂದಂತ ಭಕ್ತಾದಿಗಳಿಗೆ ಕಷ್ಟ ಪರಿಹಾರವಾದರೆ ಸಾಕು ಎಂದು ಇಲ್ಲಿನ ಧರ್ಮದರ್ಶಿಗಳಾದ ಗಂಗಾಧರ್ ಅವರು ಬಂದಂತ ಭಕ್ತಾದಿಗಳಿಗೆ ಹೇಳುತ್ತಾರೆ. ಅದೆಂತಹದೇ ಕಠಿಣ ಸಮಸ್ಯೆನೇ ಆಗಿರಲಿ ಸ್ವಾಮಿ ಹತ್ರ ಯಾವುದೂ ನಡೆಯುವುದಿಲ್ಲ. ನಾನಾ ರೀತಿ ಸಮಸ್ಯೆಗೆ ನಾನಾ ರೀತಿ ಪರಿಹಾರ ಈ ಸ್ವಾಮಿ ಕೊಡುತ್ತಾರೆ. ಇಲ್ಲಿನ ಭಕ್ತರು ಸ್ವಾಮಿ ಬಗ್ಗೆ ಹೇಳುತ್ತಿದ್ದರೆ ಮೈಯೆಲ್ಲ ಜುಮ್ಮೆನಿಸುತ್ತದೆ. ಇಲ್ಲಿನ ಭಕ್ತಾದಿಗಳೇ ಹೇಳುತ್ತಾರೆ, ನಾವು ಅರಳಪಳ್ಳಿ 7 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬಾ ಕಷ್ಟದಲ್ಲೇ ಇದ್ವಿ. ಅಂದ್ರೆ ಜಾಸ್ತಿ ಕಷ್ಟನೂ ತುಂಬಾ ಅನುಭವಿಸ್ಬಿಟ್ಟಿದ್ವಿ. ನಾವು ಮನೇಲಿ ತುಂಬಾ ತೊಂದರೆ ಆಗುತ್ತಿತ್ತು. ಅಂದ್ರೆ ಏನು ಅಂತ ಹೇಳಂಗಿದ್ದಿಲ್ಲ. ಮನೇಲಿ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆನೇ ಜಾಸ್ತಿ ಆಗಿತ್ತು. ಮನೇಲಿ ತುಂಬಾ ಕಷ್ಟ ಆಯ್ತು. ನಮ್ಮ ತಾತನೂ ತೊಂದ್ರೆಲಿದ್ರು, ನಾವು ತೊಂದ್ರೆಲಿದ್ದೆ. ಮನೇಲಿ ಯಾರು ನೆಮ್ಮದಿ ಅಂತಾನೆ ಇರ್ತಿರ್ಲಿಲ್ಲ. ನಾವು 6 ಜನ ಗಂಡ್ಮಕ್ಳು, 3 ಜನ ಗಂಡ್ಮಕ್ಳಲ್ಲಿ ಒಬ್ರು ನೆಮ್ಮದಿ ಇರ್ತಿರ್ಲಿಲ್ಲ. ಇಲ್ಲಿ ಸ್ವಾಮಿ ಪಾದಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. 7 ವರ್ಷ ಎಲ್ಲ ಒಳ್ಳೇದ್ ಮಾಡ್ಕೋತೀನಿ. ವರ್ಷಕ್ಕೊಂದ್ಸತಿ ಆರತಿ ಕೊಡವ ನನಗೆ ಅಂತ ಅಷ್ಟೇ ಹೇಳಿದ್ ನನಗೆ, ಇನ್ನೇನು ಹೇಳಿಲ್ಲ. ಆ ವರ್ಷಕ್ಕೊಂದಷ್ಟೊತ್ತಿ ಆರತಿ ಬಂದು ಕೊಟ್ಟಿದ್ದಾವೆ. ನಾನು ನೆಮ್ಮದಿಯಿಂದ ಇದ್ದೀನಿ ಇವತ್ತು. ಸಮಸ್ಯೆ ತಿರುಗಿ ಏನು ಅಂತ ಹೇಳಿಲ್ಲ. ನಂಗೆ ಆಲ್ಟ್ ವೀಕ್ ಅಂತ ಹೇಳಿದ್ರು, ಹೃದಯ ಸಮಸ್ಯೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ತಿರುಗಿ ನಂಗೆ ಸ್ಕ್ಯಾನಿಂಗ್ ಮಾಡ್ಸಿದ್ರು ಏನು ಎಲ್ಲ ನಾರ್ಮಲ್ ಅಂತ ಬರ್ತೈತೆ. ನನ್ನ ಮಕ್ಕಳು ಚೆನ್ನಾಗಿ ಓದ್ತವ್ರೆ, ಚೆನ್ನಾಗಿ ವಿದ್ಯಾಭ್ಯಾಸನೂ ಚೆನ್ನಾಗೈತೆ ನನ್ನ ಮಕ್ಕಳಲ್ಲಿ. ತುಂಬಾ ಖುಷಿಯಿಂದ ಇದ್ದೀನಿ. ಐತೆ ಸ್ವಾಮಿ ನಮ್ದಾರ್ ಯಾವತ್ತೂ ಕೈ ಬಿಡಲ್ಲ ಅಂತ ಭಗವಂತ ಇದ್ರಲ್ಲ ನಿರೂಪಿಸ್ತಾನೆ ನಮ್ಗೆ. ತುಂಬಾ ನಂಬಿ ಬಂದವ್ರಿಗೆ ಯಾರಿಗೂ ನನಗೆ ಲಾಸ್ ಆಯ್ತು ಅಂತ ನಾನು ಕೈ ಬಿಟ್ಟಿದ್ದೀನಿ ಭಗವಂತ ಅಂತ ಒಬ್ರಿಗೂ ಇದು ಸುಳ್ಳು ಕೊಡೋದಿಲ್ಲ. ಅಲ್ಲಿ ಬಂದವ್ರಿಗೆಲ್ಲರಿಗೂ ಪ್ರತಿಯೊಂದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಕಷ್ಟ ಅವ್ರ ಪರಿಹಾರ ತೀರುತ್ತೆ. 7 ವರ್ಷದಿಂದನೂ ಬರ್ತಾ ಇದೀವಿ ನಾವು. ಒಂದು ವಾರ ಮಿಸ್ ಆದ್ರೂ ಇನ್ನೊಂದು ವಾರ ಪ್ರತಿಯೊಂದು ತಿಂಗಳು ಒಂದ್ಸದಿನಾರ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀನಿ ಇಲ್ಲಿಂದ. ಅದಂತೂ ಖಂಡಿತ ಬಂದು ಬಿಡದಿಂದಲಾರ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಲೇಬೇಕು ನಾನು. ಅದು ಚೆನ್ನಾಗಿ ನಡೆಯುತ್ತೆ. ಅದ್ರಲ್ಲಿ ನಮ್ ಬಂದಿದ್ದೆಲ್ಲ ಸುಳ್ಳಾಗಿಲ್ಲ ಮಾತ್ರ, ಎಲ್ಲ ಪ್ರತಿಯೊಂದು ನಿಜನೇ ಆಗಿರುತ್ತೆ. ಬಂದಿ ಗುರುಗಳು ನಂಬ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ.
ಬಂದು ಆರಾಮಾಗಿ ಬಂದು ಕವಡೆಲ್ಲೂ ಕೇಳ್ಕೊಬೋದು. ಸ್ವಾಮಿ ಶನಿವಾರ ಬರ್ತದೆ, ಸ್ವಾಮಿಲಿ ಬಂದು ಉತ್ತರ ಕೇಳ್ಕೊಂಡು ಹೋಗ್ಬೋದು. ಅದ್ರದ್ದೇನು ತೊಂದರೆ ಏನಿಲ್ಲ ಇಲ್ಲಿ. ಇಲ್ಲ ಬಂದು ದೇವರು ಅನ್ಕಾಯಿ ಮಾಡಿಸ್ಕೊಂಡು ಉತ್ತರ ಕೇಳ್ಕೊಂಡು ಹೋದ್ರೆ ಉತ್ತರ ಭಗವಂತ ಏನು ಉತ್ತರ ಕೊಡ್ಬೇಕು ಅವ್ರು ಕೊಟ್ಟೆ ಕೊಡ್ತದೆ. ಮಾತ್ರ ಬಂದಿದೆ ಯಾವತ್ತು ಫೇಲ್ ಅಂತೂ ಆಗಿಲ್ಲ ಇಲ್ಲಿ. ₹1 ಖರ್ಚಿಲ್ಲ ಮೇಡಮ್ ಅವ್ರ ಇಲ್ಲಿ. ₹1 ಬೇಕು ಅಂತ ದೇವ್ರು ಯಾವತ್ತೂ ಯಾರನ್ನೂ ಕೇಳಲ್ಲ ಇಲ್ಲಿ. ₹1 ದುಡ್ಡಿಲ್ಲ ಮೇಡಮ್ ಅವ್ರೆ. ನಾನೇ 7 ವರ್ಷದಿಂದ ಬರ್ತಾ ಇದೀನಲ್ಲ, ₹1 ದುಡ್ಡಿಲ್ಲ ಇಲ್ಲಿ. ಒಂದೇ ಸ್ವಾಮಿ ಪಾದನ್ನು ಹಿಡ್ಕೊಳ್ಳಿ ಅಂತ ನಾನು ಅದೊಂದು ಹೇಳ್ಬೋದೆ ನಾನು. ಸ್ವಾಮಿ ಕೇಳುವುದು ಭಕ್ತರ ಹತ್ತಿರ ವರ್ಷಕ್ಕೊಮ್ಮೆ ನನಗೆ ಒಂದು ಆರತಿ, ಒಂದು ಹಾರ ಮಡಿಕಂಟು ಕೊಟ್ಟರೆ ಸಾಕು ಎಂದು ಸ್ವಾಮಿ ಕೇಳ್ತಾರೆ. ಅದಷ್ಟನ್ನ ಮಾತ್ರ. ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ. ಸ್ವಾಮಿಯ ಪವಾಡ ಕಣ್ಮುಂದನೇ ಕಾಣುತ್ತದೆ. ನಮಸ್ತೆ. ಈಗ ಪರವಾಗಿಲ್ಲ. ಆಗ ಹುಷಾರಿರ್ಲಿಲ್ಲ. ಕಾಲು ಕೈ ನೋವು, ತಲೆನೋವು, ತಲೆ ತಿರುಗೋದು, ಊಟ ಮಾಡೋಕ್ಕಾಯ್ತಿರ್ಲಿಲ್ಲ, ಇವೆಲ್ಲ ಎಳ್ತಾ ಬರೋದು ಹಿಂಗಾಯ್ತಿತ್ತು. ಇಲ್ಲೂ ಬಂದಮೇಲೆ ಪರವಾಗಿಲ್ಲ, ನನಗೆ ಒಂದು ಸ್ವಲ್ಪ ಆರೋಗ್ಯವಾಗಿದ್ದೀನಿ ಚೆನ್ನಾಗಿ. ಏನೂ ಇಲ್ಲ, ಸುಮ್ಮನೆ ಮಾತ್ರೆ ಕೊಡೋರು. ಹಿಂಗೆ ಮಾತ್ರೆ ನುಂಗಮ್ಮ ಇಂಜೆಕ್ಷನ್ ತಗೊಮ್ಮ ಅನ್ನೋದು. ಒಂದು ತಿಂತಕ್ಕೆ ಒಂದೇ ಭಗವಂತ ನನಗೆ ಆರೋಗ್ಯ ಕೊಟ್ಟವನೇ. ನನ್ನ ಮನೆ ತೊಂದರೆ ಇದ್ದಾವೆಲ್ಲ ಬಗೆಹರ್ಸವ್ ನನಗೆ. ಇವತ್ತು ನಾಳೆಗೆ ಅಚ್ಚುಕಟ್ಟಾಗಿ ಇಟ್ಟವ್. ನಾನು ಅರಿಸ್ತಿ ಥರ ಆಗಿತ್ತು ಕಣಪ್ಪ ತಲೆನೋವು. ಎಲ್ಲ ಅರಿಸ್ತಿ ಅಂತ ಹೇಳಿದ್ರು. ಇಲ್ಲಿ ಭಗವಂತ ತಕೊಂಡ್ಮೇಲೆ ಏನೂ ಇಲ್ಲ, ನಾನು ಹೊಡ್ಕೋತೀನಿ ಕಣಪ್ಪ. ಒಂದು 3-4 ತಿಂಗಳಲ್ಲಿ ಆಯ್ತು. ಇಲ್ಲಿಗೆ ಬಂದು 3-4 ತಿಂಗಳ ಮೇಲೆ ಆರೋಗ್ಯ ಆಗದೇನು, ಆರಾಮಾಗಿತ್ತು. ಇಲ್ಲಿ ಹೋಗ್ರಿ ಹುಷಾರಾಯ್ತದೆ, ಭಗವಂತ ಹೊಡ್ಕೋತಾನೆ, ಅವನೇ ಅಂತ ಹೇಳ್ಬೇಕು. ಅವನ ಬಗ್ಗೆ ನೀನು ಕೇಳಕ್ಕೆ ಹೋಗ್ಬೇಡ. ಅವ್ನು ನಮ್ಗೆ ಏನತಕ್ಕದ್ದೇ ಇಲ್ಲ, ಅವನಲ್ಲಿ ಜೀವನನೇ ಬೇಡ ಅಂತ ಕಾಣ್ತದ. ಅವನಿಗೆ ಕರ್ಕೊಬರಕಾಯ್ತದ ತಿರುಗೆ ಎಲ್ಲವನೇ ಜೀವನನೇ ಬೇಡ ಅಂತ ಕಾಣ್ತದೆ. ಅವನ ಬಗ್ಗೆ ಶಾಸ್ತ್ರನೇ ಕೇಳ್ಬೇಡ ಅಂತ ಗೊತ್ತು. ಮಕ್ಳೆಲ್ಲವೇ ಎಷ್ಟು ವರ್ಷ ಆಯ್ತು ಹೋಗಿ? 3 ತಿಂಗಳಾಯ್ತು. ಬಿಡಿ ಅನ್ಸುತ್ತೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವಿದ್ದೀವಿ ಸ್ವಾಮಿ ಸನ್ನಿಧಾನದಲ್ಲಿ. ನಾವು ಇಲ್ಲಿನ ಗುರುಗಳನ್ನ ಮಾತಾಡ್ಸೋಣ ಬನ್ನಿ. ಈ ಕ್ಷೇತ್ರದ ಮಹಿಮೆ ತಿಳಿಸ್ತಾರೆ, ಬನ್ನಿ ಕೇಳೋಣ. ಗುರುಗಳೇ, ಮೊದಲನೇದಾಗಿ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪರಿಚಯ ಮಾಡಿಸಿದ್ದೀರಾ. ಮತ್ತಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ನೀವು ಏನ್ ವಿಚಾರದ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ಇವತ್ತು ಸ್ವಾಮಿನ ಮನೆಯಲ್ಲಿ ಒಲಿಸ್ಕೊಳ್ಳೋದು ಹೇಗೆ, ಅಂದ್ರೆ ಸ್ವಾಮಿಗೆ ಮೊರೆ ಹೋಗೋದು ಹೇಗೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಸ್ವಾಮಿಗೆ ಯಾರು ಭಯ ಭಕ್ತಿ, ಅವನ್ನ ಯಾರು ಭಕ್ತಿಯಿಂದ ಪ್ರೀತಿ ಮಾಡ್ತಾರೋ ಅಂತವ್ರು ತುಂಬಾ ಒಲಿತಾನೆ. ಅವನಲ್ಲಿ ಸ್ವಾಮಿ ಅಂದ್ರೆ ಯಾರು ಭಯ ಅವನಿಗೇನು ಇಲ್ಲ. ಸ್ವಾಮಿನ ಹೆಸರೆತ್ತಿದ್ರೆ ಭಯ ಅನ್ನೋದು ಯಾರ ಮನಸ್ಸಲ್ಲಿ ಇರ್ತದೋ ಅವ್ರಿಗೆ ತುಂಬಾ ಒಲಿತಾನೆ. ಮನೆಯಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೋಡಲ್ಲಿ ಕಲ್ಮಡಗಿ ಅವನ ಹೆಸರು ಹೇಳಿ ತುಂಬಾ ಭಯದಿಂದ ಅವನು ಮಾಡಿದ್ರು ಸಾಕು, ತುಂಬಾ ಒಲಿತಾನೆ. ಅಂದ್ರೆ ಯೂಶಲಿ ಎಲ್ರಿಗೂ ಸ್ವಾಮಿ ಅಂದ್ರೆ ಭಯ ಇರುತ್ತೆ. ಆದ್ರೂ ಸ್ವಾಮಿಯವರು ಹೊಲ್ತ್ ಬಂದ್ರೆ ಅದ್ರ ಪವಾಡನೇ ಬೇರೆ. ಅಂದ್ರೆ ಅವರ ಜೀವನದಲ್ಲಿ ಎಲ್ಲಾನು ಒಳ್ಳೇದೇ ಆಗುತ್ತೆ. ಅವ್ರು ಇಟ್ಟಿದ ಕಡೆ ಎಲ್ಲ ಆಗಿರ್ಬೋದು, ಕಾಲು ಎಲ್ಲಾ ಕಡೆನೂ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಈ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಒಂದು ಊರಲ್ಲೂ, ಪ್ರತಿ ಒಂದು ದೇಶದಲ್ಲೂ ಆ ಸ್ವಾಮಿ ಎಲ್ಲಿರ್ತಾನೋ ಅಲ್ಲೆಲ್ಲ ನಂಗೆ ಸ್ವಾಮಿ ಅಂದ್ರೆ ಭಯ ಅಂತವ್ರಿಗೆ ತುಂಬಾ ಅವನು ಒಲಿತಾನೆ. ಮತ್ತೆ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಇರ್ತಾರೆ, ಬರೋದಿಕ್ಕಾಗಲ್ಲ. ಇವತ್ತು ಹೋಗೋಣ ತಡಿ, ನಾಳೆ ಹೋಗೋಣ ತಡಿ ಅನ್ನೋದಿರುತ್ತೆ. ಅವ್ರು ಬರ್ಬೇಕು, ಅವ್ರ ಕಷ್ಟ ಇರುತ್ತೆ, ಬರೋದಿಕ್ಕಾಗಲ್ಲ ಅಂತವ್ರಿಗೆ ಏನ್ ಸಲಹೆ ನೀಡ್ತೀರಾ? ಅವ್ರಿಗೆ ಏನೇ ಸಮಸ್ಯೆ ಇದ್ರು ಅವ್ರ ಫೋನ್ ಮುಖಾಂತರ ಹೋಗ್ಬೇಕಾದ್ರೆ ಅವ್ರ ಪರಿಹಾರ ತಿಳ್ಕೊಬಹುದು. ಅಂದ್ರೆ ಅವ್ರ ಮನೆಗೆ ತುಂಬಾ ಸಮಸ್ಯೆ ಇರುತ್ತೆ, ಅದ್ರ ಪರಿಹಾರಗಳು ಇರ್ತವೆ. ಎಲ್ಲದಕ್ಕೂ ಆ ಸ್ವಾಮಿ ಏನ್ ದಾರಿ ಕೊಡ್ತಾರೋ ಅದ್ ಪರಿಹಾರ ನಾನು ಮಾಡ್ಕೊಡ್ತೀನಿ. ಅಂದ್ರೆ ಇವತ್ತು ನಾನು ಬರ್ಬೇಕು ಅಂತ ಇರ್ತೀನಿ, ಮನೆ ಸಮಸ್ಯೆ ಇರುತ್ತೆ ತುಂಬಾ, ಬರಕ್ಕಾಗಲ್ಲ, ಏನಾದ್ರು ಒಂದು ಅಡ್ಡ ತೆಳಾರೆ ಮತ್ತೆ ಹುಷಾರಿ ತಪ್ಪೋದು ಆತರ ಆಗುತ್ತೆ. ಅಂತದಕ್ಕೆ ಒಂದು ಸಲಹೆ ನನಗೆ ನೀವು ಕೊಡೋದಾದ್ರೆ ಏನ್ ಕೊಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ವಾಮಿನ ನಂಬಿ ಅಂತ ಹೇಳ್ತೀನಿ. ಮನೆಯೊಳಗೇನೆ ಆ ಸ್ವಾಮಿ ನಂಬಿ ಅವನ ಹೆಸರು ಹೇಳಿ ಒಂದೇನೋ ಒಂದು ಎಳಬತ್ತಿನೋ ಒಂದು ಹಾರನೋ ಒಂದು ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳಿ, ಆ ಕಷ್ಟ ಬಗೆಹರಿತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಳಬತ್ತಿ ಮತ್ತೆ ಹಾರ ಕೊಡ್ತೀನಿ ಅಂದ್ರೆ ನಾವ್ ಇಲ್ಲಿಗೆ ಬರ್ಬೋದು. ಮತ್ತೆ ನಾವು ಇಲ್ಲಿ ಕೇಳ್ಪಟ್ಟೆ ಸುಮಾರು ಜನ ಸಾಯುವಂತ ಪರಿಸ್ಥಿತಿಲಿ ಸ್ವಾಮಿ ಉಳಿಸಿದ್ದಾರೆ ಅಂತ ಕೇಳ್ಪಟ್ಟೆ.
ಅದ್ರ ಬಗ್ಗೆ ಯಾವ ತರ ಬಂದ್ರು ಅವರು ಸಾಯೋ ಪರಿಸ್ಥಿತಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬಂದು ಭಕ್ತಾದಿಗಳು ಯಾವ ತರ ಪರಿಹಾರ ಆಯ್ತು, ಹೆಂಗ್ ಬಂದ್ರು ಸ್ಟಾರ್ಟಿಂಗ್ ಇಲ್ಲಿ ಬರ್ಬೇಕಾದ್ರೆ, ಇವಾಗ ಹೇಗಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ತಿಳಿಸಿ. ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಅದು ಗೊತ್ತಾಗ್ಬೇಕು, ಯಾಕಂದ್ರೆ ಈ ಕ್ಷೇತ್ರ ಮಹಿಮೆ. ಈ ಜಾಗದಲ್ಲಿ, ಈ ಕ್ಷೇತ್ರದಲ್ಲಿ ನಾವು ಮನೆಯೊಳಗೆ ಇಟ್ಟಿರೋದು ಪರಮಾತ್ಮನ. ಇವತ್ತು ನಾವೆಷ್ಟು ಕಷ್ಟಪಟ್ಟಿದೀವೋ ಅಷ್ಟೇ ಕಷ್ಟ ಬೇರೆಯವ್ರಿಗೆ ಬರಬಾರ್ದು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅಂತ ಕಷ್ಟದಲ್ಲಿ ಇದ್ದವರು ಎಷ್ಟೋ ಜನ ಇವತ್ತು ನಮ್ಮ ಮನೆಯಲ್ಲಿ ನಡೆಯಕ್ ಆಗದೆ ಇರೋರು ಒಳಗೆ ಬಂದು ಎತ್ಕ ಬಂದವರು ಮುಂದಿನ ವಾರದಷ್ಟೊಳಗೆ ಚೆನ್ನಾಗಿ ನಡ್ಕ ಬಂದಿದ್ದಾರೆ. ಇಲ್ಲ ಎಲ್ಲಾ ಕಡೆ ತಿರುಗಿ ಸಾಕಾಗಿ ಇಲ್ಲಿ ಬಂದು ಹುಷಾರಾಗಿ ಗುಣ ಆಗಿರೋರು ಇದ್ದಾರೆ. ಇವತ್ತು ಇದೇ ಹೊಸಕೋಟೆ ಹತ್ರ ಒಬ್ರು 18 ವರ್ಷ ಆಗಿತ್ತು, ಮಕ್ಳಿರ್ಲಿಲ್ಲ. ಇವತ್ತು ಅವ್ರು ಇಲ್ಲಿ ಬಂದು ಸ್ವಾಮಿ ಹತ್ರ ಬೇಡಿ ಅವರು ನನ್ನನ್ನು ಮನೆ ಕರ್ಸ್ಕೊಂಡು ಪೂಜೆ ಮಾಡಿಸಿ ಅಲ್ಲಿ ಸ್ವಾಮಿನ ಕೇಳಿದ್ರಂತೆ. ಕೇಳಿದಂತ ಕಾಲದಲ್ಲಿ ಅವ್ರು ಇದೇ ಆಗಿ ಕೊಡ್ತೀನಿ ಅಂದ್ರಂತೆ. ಇವತ್ತು ಒಂದು ಹೆಣ್ಮಗು ಹುಟ್ಟಿದೆ. ಎಷ್ಟು ದಿವಸ ಸ್ವಾಮಿ ಟೈಮ್ ತಗೊಂಡಿದ್ರು ಮಕ್ಕಳು? ಅವ್ರಿಗೆ 3 ತಿಂಗಳು ಟೈಮ್ ತಗೊಂಡಿದ್ರು. 3 ತಿಂಗಳೊಳಗಡೆ ಅವ್ರಿಗೆ ಇದಾಯ್ತು, ಮಕ್ಕಳ ಯಾವ ಮಗು ಆಗುತ್ತೆ ಅಂತಾನೆ ಹೇಳಿದ್ರು, ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ರು, ಹೆಣ್ಮಗುನೇ ಆಗಿದೆ. ಯಾವ ದಿನ ಹೇಳಿದ್ರು, ಯಾವ ಟೈಮ್ ಹೇಳಿದ್ರು, ಯಾವ ಮಗು ಆಗುತ್ತೆ ಅಂತ ಅದೇ ತರ ಆಗಿದೆ. ಸುಮಾರು ಜನಕ್ಕೆ ಗಂಡು ಮಗುನೇ ಬೇಕು ಅಂತ ಬರ್ತಾರೆ ಇಲ್ಲಿಗೆ. ಆ ಗಂಡು ಮಗುನೇ ಕೊಡ್ತೀನಿ ಅಂತ ಹೇಳಿದ್ದಾರೆ, ಆಗಿದೆ. ಸುಮಾರು ಜನ ನಂಗೆ ಮಕ್ಕಳೇ ಇಲ್ಲ, ಎಂತದಾದ್ರೂ ಕೊಡಪ್ಪ ಅಂತ ಕೇಳಿದ್ದಾರೆ, ಆಗಿದೆ. ಆದ್ರೆ ಇಲ್ಲಿ ಅವರ ಹೇಳಿದ ರೀತಿಯಾಗಿ ನಡ್ಕೊಳ್ದೆ ಹೋದ್ರೆ ಅದು ಅವ್ರಿಷ್ಟ. ಅವ್ನಿಗೆ ನಾವ್ ಏನಂತ ಹೇಳ್ತೀವೋ ಅವ್ರಿಗೆ ಆ ರೀತಿಗಳಲ್ಲಿ ಅವ್ರ ಭಯ ಭಕ್ತಿಯಾಗಿರ್ಬೇಕು. ಅದು ಆದಂತ ಕಾಲದಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿರ್ತಾರೆ. ಅಂದ್ರೆ ಸ್ವಾಮಿಯನ್ನ ಮೊರೆ ಹೋಗಿ ಅವರ ಹೇಳಿದ್ನ ಮಾಡ್ಕೊಂಡು ಹೋದ್ರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ. ನಾವೇನು ನಮ್ಗೆ ದುಡ್ಡು ಕೊಡಿ, ಹಣ ಕೊಡಿ ಅಂತ ಅವ್ರು ಕೇಳಲ್ಲ. ಸ್ವಾಮಿ ಭಕ್ತಿ ಕೊಡಿ, ಒಂದು ಆರತಿ ಕೊಡಿ, ಒಂದು ಹೂವಿನಾರ ಹಾಕಿ ಅಂತ ಕೇಳ್ತಾರೆ. ಅದನ್ನ ಹಾಕ್ತೀನಿ ಅಂತ ಕೇಳಿ 21 ರೂಪಾಯಿ ಅವ್ರ ಉಂಡಿಗೆ ಹಾಕ್ಬಿಟ್ಟು ಹೋದ್ರೆ ಆ ಕಷ್ಟ ಎಷ್ಟೋ ಜನಕ್ಕೆ ಬಗೆಹರಿದಿದೆ. ಮತ್ತೆ ಇಲ್ಲಿ ಕುಡ್ತಾ ಚಟಕ್ ದಾಸರಾಗಿರ್ತಾರೆ, ಅವರು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿ ಸ್ವಾಮಿ ಹತ್ರ ಹೋಗಿರ್ತಾರೆ. ಮತ್ತೇನಾದ್ರು ಕುಡಿದ್ರೆ ಅವ್ರಿಗೆ ಏನಾಗುತ್ತೆ? ಅದಕ್ಕೆ ಶಿಕ್ಷೆ ಪಟ್ಟಿರೋರು ಸುಮಾರು ಜನ ಇದ್ದಾರೆ. ಏನಾಗುತ್ತೆ? ಅವ್ರಿಗೆ ಹುಷಾರ್ ತಪ್ಪದು, ನನಗೆ ಏನ್ ಜೀವನನೇ ಬೇಡ ಅನ್ನೋದಕ್ಕೆ ಕೊಡ್ತಾನೆ. ತಿರ್ಗಾ ಅವ್ರನ್ನ ಇಲ್ಲಿ ಕರ್ಸ್ಕೊಂತಾನೆ. ಕರೆಸ್ಕೊಂಡು ಅವ್ರಿಗೆ ತಿರ್ಗಾ ಒಳ್ಳೆ ಬುದ್ಧಿ ಕೊಟ್ಟು ಎಷ್ಟೋ ಜನ ಬದಲಾಗಿರೋರು ಇದ್ದಾರೆ. ಅಂದ್ರೆ ಸ್ವಾಮಿ ಒಳ್ಳೆ ರೀತಿಲೂ ಹೇಳ್ತಾರೆ, ಕೆಟ್ಟ ರೀತಿಲೂ ಹೇಳ್ತಾರೆ. ಒಳ್ಳೇದು ಈ ರೀತಿಲೂ ಹೇಳ್ತಾರೆ, ಕೆಟ್ಟ ರೀತಿನಲ್ಲೂ ಹೇಳ್ತಾರೆ. ಅವ್ರಿಗೆ ಯಾರು ಅವ್ರಿಗೆ ತೀರಾ ಅವ್ರಿಗೆ ಸ್ವಾಮಿಗೆ ತಲೆಬಾಗಲ್ಲ, ಅವ್ರನ್ನ ಬಿಟ್ಟು ಬಿಡ್ತಾರೆ. ಅವ್ರ ಸಹಸಕ್ಕೆ ಹೋಗೋದು ಇಲ್ಲ ಸ್ವಾಮಿ. ಮತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳನ್ನ ಕೇಳಿದೆ ಒಬ್ಬರನ್ನ, ಅವರು ಸಾಯೋ ಪರಿಸ್ಥಿತಿಲಿ ಇದ್ದಾರೆ, ಅಂದ್ರೆ ಸಾಯೋ ಪರಿಸ್ಥಿತಿಲಿ ಇದ್ದೆ ನಾನು, ಇವಾಗ ಬದುಕಿದೀನಿ, ಇಲ್ಲಿ ಬಂದು ಸ್ವಾಮಿನೇ ನನ್ನ ಉಳಿಸಿದ್ದಾರೆ ಅಂತ ಅಂದ್ರು. ಅವ್ರು ತುಂಬಾ ಹುಷಾರಿರ್ಲಿಲ್ಲ, ಉಳಿಸಿದ್ದಾರೆ. ಅವ್ರಿಗೆ ಇವತ್ತು ಅವ್ರು ಇಲ್ಲಿ ಬರಕ್ ಹಿಡಿದು 8 ವರ್ಷ ಆಯ್ತು. ಆ ಅಮ್ಮನ್ನ ಒಳಗಡೆ ಕರ್ಕೊಂಡ್ ಬಂದಾಗ ನಾನೇ ಅವ್ರು ಬದುಕ್ತಾರ ಅನ್ಕೊಂಡಿದ್ದೆ. ನೀವೇ ಅನ್ಕೊಂಡಿದ್ರಿ? ಅವ್ರ ಮನೆ ಜನಗಳೇ ಏನು ನಮ್ಗೆ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಆ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿದ್ದಾರೆ. ಏನಾಗಿತ್ತು ಅಂತ ಅವ್ರಿಗೆ ಏನೋ ಒಂಥರ ಹುಷಾರಿರ್ಲಿಲ್ಲ. ಅವ್ರ ಜೀವನದಲ್ಲಿ ಏನೋ ಒಂದು ಬಹಳ ನೋವಾಗಿ ಅವ್ರಿಗೆ ಹುಷಾರ್ ತಪ್ಪಿಟ್ಟಿದ್ರು. ಇವತ್ತು ತುಂಬಾ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ ತುಂಬಾ. ಆಮೇಲೆ ಒಂದು 5 ವರ್ಷ ಆಗಿತ್ತು ಒಬ್ಬ ಮಗ ಬಿಟ್ಟೋಗಿ. 5 ವರ್ಷದಿಂದಲೂ ಮಗ ಮನೆಗೆ ಬಂದಿರ್ಲಿಲ್ಲ. ಇವತ್ತು ತಾಯಿ ಎಲ್ಲಿ ಯಾವ್ಯಾವ ದೇವರು ಎಲ್ಲೆಲ್ಲಿ ಕೇಳಬೇಕು ಎಲ್ಲ ಕೇಳಿ ಸಾಕಾಗಿ ಇವತ್ತು ಬಿಟ್ಟು ಕೊನೆಗೆ ಇಲ್ಲಿ ಬಂದು ಅವ್ರ ಮಗುನ ಇದೇ ಜಾಗದಲ್ಲಿ ಕರೆಸಿ ಒಂದು ಮಾಡಿದ್ದಾರೆ. ಎಷ್ಟೋ ಜನ ಇವತ್ತು ಮನೆ ಕಟ್ಟಬೇಕು ಅಂತ ಬರ್ತಾರೆ, ಸೈಟ್ ತಗೋಬೇಕು ಅಂತ ಬರ್ತಾರೆ. ಇವತ್ತು ಬಹಳ ನೋವುಗಳಿದ್ರು ಬರ್ತಾರೆ. ನೋವೆಲ್ಲ ಪರಮಾತ್ಮ ಅವ್ನ ಪಾದಕ್ಕೆ ಹಾಕೊಂಡಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಬಂದ್ರು ಭೇದ ಭಾವ ಇಲ್ಲ. ಸ್ವಾಮಿ ಸ್ವಾಮಿ ಜಾಗದಲ್ಲಿ ನೋಡಿ, ಜಾತಿ ಭೇದ ಇಲ್ಲ. ಜಾತಿ ಭೇದ ಮಾಡಬಾರ್ದು, ಆಯ್ತಾ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಹೌದು, ಇವಾಗ ಎಲ್ಲಾ ಧರ್ಮದವರು ಬರ್ತಾರೆ. ಎಲ್ಲಾ ಧರ್ಮದವ್ರಿಗೂ ಇಲ್ಲಿ ಜಾಗ ಉಂಟು. ಯಾವ್ದು ನಮ್ಗೆ ನನ್ನಲ್ಲಿ ಏನಂದ್ರೆ ಧರ್ಮ ಅನ್ನತಕ್ಕದ್ದು ಒಂದೇ, ನಾವ್ ಹಿಂದೂ. ಅದನ್ನ ಬಿಟ್ಟು ಬೇರೆ ಧರ್ಮದ ಬಗ್ಗೆ ನಾನು ಮಾತಾಡಲ್ಲ. ನಾವೆಲ್ಲ ಒಂದೇ. ಮತ್ತೆ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಎಳ್ಳು ದೀಪ ಅಂದ್ರೆ ಎಳ್ಳು ಬತ್ತಿ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ? ನೋಡಿ, ಎಳ್ಳು ಬತ್ತಿ ಸ್ವಾಮಿಗೆ 12 ವಾರ ಹಚ್ಚೋದು ತುಂಬಾ ಪ್ರಿಯ. 12 ವಾರ ಹಚ್ಚಕ್ಕಾಗಿದೆ ಅಂದ್ರೆ 9 ವಾರ ತುಂಬಾ ಪ್ರಿಯ. 9 ವಾರ 5 ವಾರ ಅಂತ ಅನ್ಸ್ಕೋತಾರೆ. ನೋಡಿ, 5 ವಾರ ಫಲ ಅಂದ್ರೆ ಅಂತ ನಿಧಾನವಾಗಿ ಸಿಕ್ಬೋದು. 9 ವಾರ ತಪ್ಪು 12 ವಾರ ಹಚ್ಚಿದಷ್ಟು ಅವ್ರಿಗೆ ಒಂದೊಂದು ವಾರದಲ್ಲೂ ಒಂದೊಂದು ಕಷ್ಟಗಳು ಆ ಸ್ವಾಮಿ ಕಮ್ಮಿ ಮಾಡ್ಕೊ ಬರ್ತಾನೆ. ಒಂದೊಂದು ವಾರದಲ್ಲೂ ಒಂದೊಂದು ಕಷ್ಟಗಳನ್ನ ಬಗೆಹರಿಸ್ಕೊ ಬರ್ತಾನೆ. ಅವ್ರ ಮನಸ್ಸಲ್ಲಿ ಏನೇನ್ ನೋವಿರ್ತದೋ ಅದನ್ನೆಲ್ಲ ತೀರ್ಸ್ಕೊ ಬರ್ತಾನೆ. 12 ವಾರದಲ್ಲಿ ಎಷ್ಟೋ ಜನ ಗುಣ ಆಗಿರೋರು ಈ ಕ್ಷೇತ್ರದಲ್ಲಿ ಇದ್ದಾರೆ. 9ನೇ ವಾರ ಅಂತಂದ್ರೆ 9ನೇ ವಾರ ಅಂದ್ರೆ 9 ನವಗ್ರಹಗಳಿಗೆ 9 ವಾರ, ಒಂದೊಂದು ನವಗ್ರಹಗಳಿಗೆ ಒಂದೊಂದು ವಾರ. ಏನೇ ದೋಷ ಇದ್ರು ಅದನ್ನ ಬಗೆಹರಿಸ್ತಾರೆ ಅಂತ ನಾನು ತುಂಬಾ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ.
ಶನಿದೇವರ ಮಹಿಮೆಯ ಬಲ್ಲವರಾರೋ